ಯಪ್ಪ ವಿಘ್ನೇಶ್ವರ, ಈ ನನ್ನ ಪ್ರಥಮ ರಾತ್ರಿಗೆ ಯಾವ ವಿಘ್ನ ಬಾರದಂತೆ ಕಾಪಾಡಪ್ಪ ವಿಘ್ನೇಶ್ವರ. ಏನು ಒಂದ ಸೀನ ಒಂದು ಸೀನ್ ಸಿಕ್ತು. ನೀವು ಪ್ರಥಮ ರಾತ್ರಿ ಹಾಕತ್ತೋ ಚತುರ್ ರಾತ್ರಿ ಹಾಕತ್ತೀವೋ ದೇವರಿಗೆ ಗೊತ್ತು. ಸುಜಾತ, ಏ ನನ್ನ ಸತಿಯ ಸುಜಾತ, ಬೇಗನೆ ಬಾರೇ. ನನಗೋಸ್ಕರ ಕ್ಷೀರವನ್ನು ತಂದಿರುವೆಯ? ಕ್ಷೀರ ಅಲ್ಲ, ಹಾಲು. ಪೌರಾಣಿಕ ಪೌರಾಣಿಕ? ಹೌದು ಪತಿದೇವ. ಸ್ವಲ್ಪ ಕುಡಿದು ಕೂಡ ನನಗೆ. ಈಗ ನೀನು ಮಾತನಾಡುತ್ತಿರುವಿರಿ. ನೀವು ನಾನು ಕುಡಿದನ್ನ ನೀವು ಕುಡಿಯಬೇಕೆ? ಹೌದು. ಯಾಕೆ? ಯಾಕಂದ್ರೆ ನಿಮ್ಮಂತ ಕುಮಾರಿಯವರ ತುಟಿಯಲ್ಲಿ ಅದರ ಇರುತ್ತೆ. ಇದೆಂಥ ತಮಾಷೆ. ಇದರಲ್ಲಿರುವ ಹಾಲನ್ನು ನಾನು ಕುಡಿದರೆ ಅದು ನನ್ನ ಹೊಟ್ಟೆ ಸೇರುತ್ತದೆ. ಅದರ ಅಮೃತ ನಿಮಗೆ ಹೇಗೆ ಸಿಗುತ್ತದೆ? ನಾನು ಹೇಳಿದ್ದು ನಿನಗೆ ಅರ್ಥ ಆಗಿಲ್ಲ ಅಂತ ನಾನು ಭಾವಿಸುತ್ತೇನೆ. ಮೊದಲು 2 ಗುಟುಕು ನೀನು ಸೇವಿಸು, ನಂತರ ಬಹಳಷ್ಟು ಬಾಯಲ್ಲಿ ಹಾಕಿಕೊಂಡು ಹಾಕಬೇಕು. ಅಂದ್ರೆ ಅದರಾಮೃತ ಚೆನ್ನಾಗಿ ಮಿಶ್ರಣ ಆಗಿ ಬಂದಿರುತ್ತೆ. ಆ ಅದರಾಮೃತ ನಾನು ಸೇವಿಸಿದ್ರೆ ಯೌವನ ವೃದ್ಧಿ ಆಗುತ್ತೆ. ಹಾಗಿದ್ದರೆ ನಿಮಗದಿಲ್ಲ. ಯೌವನ ಇದೆ, ಸ್ವಲ್ಪ ಬಾಡಿದೆ 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 ಬಾಡಿದೆ. ಆಯ್ತು ಪಟ್ಟಿದ್ದೇವೆ. ನಿಮ್ಮ ಮಾತನ್ನು ಶಿರಸಾವಹಿಸಿ ಪಾಲಿಸಿ ಇದರಲ್ಲಿರುವ ಹಾಲನ್ನು ನನ್ನ ಬಾಯಿಯೊಳಗಡೆ ಹಾಕಿಕೊಂಡು ಬಳ 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 ಅಲ್ಲಾಡಿಸಿ ಇದರಲ್ಲೇ ಬಿಡುತ್ತೇನೆ. ಸರಿ ಸರಿ ಸರಿ. ಓ ಪ್ರಿಯತಮ ಸಚಿವೆ, ಇದರಲ್ಲಿ ಉಗುಳು ಮಿಕ್ಸ್ ಆಗುವುದಿಲ್ಲ. ಕಟ 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 ಉಗುಳು ಅನ್ಬಾರ್ದು ಸಚಿವೆ. ಮತ್ತೆ ಅದೇ ಆಧಾರಾಮೃತ. ಉಗುಳ ಮತ್ತೆ ನೀ ಸಾಮಾಜಿಕವಾಗಿ ನೀನು ಪೌರಾಣಿಕರೇ ಇರೋ ಉಗುಳೆ ಉಗುಳೆ ಅಲ್ಲೇ ಅಲ್ಲೇ ಉಗುಳೆ. ನಿಮ್ಮಿಷ್ಟದಂತೆ ಸ್ವಲ್ಪ ಜಾಸ್ತಿನೇ ಬಿಟ್ಟು ಕೊಡುತ್ತೇನೆ. ನಿನ್ನಲ್ಲಿ ಎಷ್ಟಿದೆ ಅಷ್ಟು ಸುರುವಿಗಳು ವಿಚಾರ ಮಾಡಿ. ಎಲ್ಲ ಗಬ್ಬ ಹಿಡಿಸಿದ್ರು ಯಪ್ಪ. ಸಾಮಾಜಿಕ ಬಡಬಡಿ ಇರ್ತಾರೆ. ಪೌರಾಣಿಕ ಪೌರಾಣಿಕ ಅಂದೆ. ಸತಿಯೇ, ಏನು ಮಾಡುತ್ತಿದ್ದೀಯ ನೀನು? ಅದರ ಅಮೃತ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದರ ಅಮೃತ ಬಿಡು ಅಂದ್ರೆ ನೀವು ಒಳ ಅಮೃತನೇ ಬಿಡ್ತಾ ಇದ್ದೇವೆ. ನೀವೇ ಹೇಳಿದ್ರೆ ಏನೆಂದು? ನಿನ್ನಲ್ಲಿ ಎಷ್ಟಿದೆ ಅಷ್ಟನ್ನು ಬಿಟ್ಟು ಬಿಡಿ. ಅದಕ್ಕೋಸ್ಕರ ಬಿಟ್ಟಿದೆಯಾ? ಕೊಡು. ಚಂದ ಮಗನಾಳು ಯಪ್ಪ. ಸತಿಯೇ, ನೀನು ಬೆಳಗ್ಗೆ ಎದ್ದು ದಂತವನ್ನು ತಿಕ್ಕಿಲ್ಲವೇ? ಅದು ನಿಮಗೆ ಹೇಗೆ ಗೊತ್ತಾಯಿತು? ಇದರಲ್ಲಿರುವ ಸುಗಂಧದಿಂದ. ಸರಿ, ಹಣ್ಣಲ್ಲಿದೆ? ಅದೆಲ್ಲ ಯಾಕೆ? ಮೊದಲು ಹಣ್ಣನ್ನು ಸೇವಿಸುತ್ತೇನೆ. ಅದರಲ್ಲಿ ಏನ್ ಬಿಟ್ಕೊಡ್ಲಿ? ಇದರಲ್ಲಿ ಬಿಟ್ಟಿದೆ ಸಾಕು. ಅದನ್ನು ಕಚ್ಚಿ ಕಚ್ಚಿ ಕೊಡು. ಇವತ್ತು ಪ್ರಥಮ ರಾತ್ರಿ ನನ್ನ ಪ್ರಥಮ ರಾತ್ರಿ ಆದಂಗ ಬಂದ ನೋಡು ಶನಿದೇವ. ಕಾಪಾಡು ನನ್ನ ಮಹಾದೇವ. ಏನಾಯ್ತು? ನಮ್ಮ ಮೂಗಲೆಗತ್ತಾಳ. ಹೋಗಿ ಅಪ್ಪ ಯಪ್ಪ ಸಮಸ್ಯೆ ಅದು ಅಲ್ಲ. ಹಾ? 3 ತಿಂಗಳಿಂದ ಫೋನ್ಯಾಗ ಮದುವೆ ಆಗೈತೆ ಅಂತ ಸುಳ್ಳು ಹೇಳ್ಬಿಟ್ಟೀನಿ. ಹಾ. ಹೊರಗೆ ಬಂದು ನನ್ನ ಸೊಸಿ ಎಲ್ಲಿ ಅಂತ ಕೇಳೋ ನಾ ಯಾರಿಗೆ ತೋರಿಸ್ಲಿ? ನನ್ನ ತೋರಿಸು. ಎಲ್ಲಿ ಹೊಡೆದ್ರೆ ಸಾಯ್ತೀನಿ. ಯಾಕ? ನುಂಗಿ ಅಂಗಿ ಮೀಸಿ ಬಂದಿರ್ತಾವ. ಸೀರೆ ಜಂಪರ್ ತಂದ ಬಡ ಬಡ ಹುಡ್ಕೊಂಡು ನಿಂದಿರ್ತೇನೆ. ನೀವು ಮಾಡ್ತಿರ್ತೇನೆ ನೋಡಿ.
ಇದು ಮುಂದದ ಮಾರಿನ ನೋಡಕ್ ಆಗ ಬರ್ತ ನನಗ ಹಂಗೈತೆ ಮತ್ತ ಅದ್ರ ಹಿಂಗ ಅವನಿಗೆ ಹೇಳು ನಂದು ಸ್ಟೋರಿ ನಡೆಯಕತ್ತೈತಿ ಕಾಮಿಡಿ ಮಾಡಕತ್ತ ಕಾಮಿಡಿ ನಟ ನಾವು ಪಂಚ್ ಮಾಡಕತ್ತಾನ ನಮ್ಮವ್ವ ನನ್ನ ಸೊಸಿ ಎಲ್ಲ ಅಂತ ಕೇಳಿದ್ರೆ ಯಾರಿಗ್ ತೋರಿಸ್ಲಿ ಯಾರಿಗೆ ತೋರಿಸ್ತಿ ಯಾರಿಗ್ ನೀ ತಪ್ಪಿಕೊಳ್ಳ ಇಲ್ಲ ಬೇಕಾದ್ರೆ ಬೇಕಾದ್ರೆ ಅಂದ್ರ ಒಂದಾತ ನೀನು ಹೇಳ್ತೀನಿ ನಾನು ಹೇಳ್ತೇನ ನಾನು ಹೆಂಡತಿ ಯಾಕೆ ಅಭಿನಯ ಮಾಡಕ್ಕೆ ಗಬ್ಬಿಗೆ ಬಿಗಿತಾನ ಮಗನ ಮಗ ನೋಡ್ರಿ ಸೈಕಲ್ ಬಾಡಿಗೆ ಕೇಳ್ದ ಮಾಡ್ತಾನ ಒಂದ ತಾಸು ಕೊಡು ಅರ್ಧ ತಾಸು ಕೊಡು ಏನಿದೆ ಮುಗಿಸೆಟ್ ಅಲ್ಲ ಅರ್ಧ ತಲೆ ಉಂಗುರ ಅರ್ಧ ತೊಲೆ ಉಂಗುರನ ಹಂಗಾಯ್ತು. ಬಂಗಾರ ಸಿಗುತ್ತಂದ್ರೆ ಒಂದ್ ತಾಸು ಯಾಕ ಯಾರ್ ತಾಸು ನೀನ್ ಹೆಂಡೆ ಏನ್ ಗೊತ್ತೇನಿದೆ ಇವತ್ತು ಪ್ರಥಮ ರಾತ್ರಿ ಆಯ್ತು ನಂದು ಒಂದೆರಡು ತಾಸು ಮುಂದೆ ಹಂತದ್ರ ಆಯ್ತು ಅದಕ್ಕೇನು ಮೂರ್ತಿ ಇಲ್ಲ ನನಗೆ ಅರ್ಧ ತೊಲೆ ಬಂಗಾರ ತಿಂಗಳ 60,000 ಕೇಳಿ ಇಲ್ಲ ರೇಟು ಅಂತೇಳಿ ನನ್ನ ಆಶೀರ್ವಾದ ಯಾವತ್ತು ಇದೇ ಇರ್ತೈತಿ ಎರಡು ಅವಳಿ ಜೋಳಿ ಗಂಡ ಮಕ್ಕಳನ್ನ ಹರೀರಿ ಜಯ ಪಾರ್ವತಿ ವೆಂಕಟರಮಣ ಗೋವಿಂದ ಏನ್ ಮುದ್ದಾಗಿದೆ ನನ್ನ ಸತಿ ನನ್ನ ಕಣ್ಣ ದೃಷ್ಟಿ ಆಕೈತಿ ಅದಕ್ಕೆ ಚಪ್ಪ ಏ ಅದಕ್ಕೆ ಕಾಡ್ಯ ನನ್ನ ಮದುವೆ ಕರ್ತಿದ್ದೆ ನಿನ್ನ ಬೈಕ್ ಈಗ ಬಿಟ್ಟೇನು ನಾನು ಬಿಟ್ಟ ಮದುವೆ ಆದಲ್ಲೋ ನಾನು ಬಿಟ್ಟ ಮದುವೆ ಆಗಿನ ನೀ ಅವನು ಬಿಟ್ಟು ಮದುವೆ ಆಗಿಲ್ಲ ಮದುವೆ ಆಗಿದ್ದಾನ ನೀ ಮದುವೆ ಆದ್ಮೇಲೆ ಬಂದಲ್ಲ ಅಲ್ಲಿ ಮಕ್ಕ ಎಲ್ಲಿ ಇದ್ದೀರಿ ನೀನು ಹಿಂದೆ ಪ್ರಸಂಗ ಅಂತದ್ ಬಂತು ಎಂತದು ಇವ್ರ ಅಪ್ಪಗ ಶಟಗಾನಿ ಬರ್ತಿದ್ದೆ ಮದುವೆನೇ ಅಂತ ನಿಮ್ಮ ಅಪ್ಪಗ ಒಂದೆರಡು ತಾಸು ಬಂದೈತೆ ಬಿಡು ಆಮೇಲೆ ಹಿಂಗ ಕಣೆ ಮತ್ತ ಇವ್ರಪ್ಪ ನನ್ನ ಕಡೆ ಬಂದು ನನ್ನ ಮಗಳ ನೀನ ಮದುವೆ ಆಗು ನೀನ ಮದುವೆ ಆಗು ಇಬ್ಬರಿಗೆ ಕೇಳ್ಕೊಂಡ ನಾ ತಾಳಿ ಕಟ್ಟಿದ್ದೆ ನಿಮ್ಮ ಅವನು ಕೇಳು ಸಿಟಿ ಹೊಡೆಯಲ್ಲ ಕಾಡ್ಬಿಡು ಹೋಗಿ ಅವ್ರು ಹೇಳೋ ಮಾತು ಕರೆ ಐತಿ ನಮ್ಮ ಅಪ್ಪ ಪುಟ್ಟದ ಮ್ಯಾಲ ಹೋದ ಅಯ್ಯೋ ಉಂಗ್ರ ನೋಡಿ ಅಂತ ಕೆಲಸ ಮಾಡಾಕತ್ತೆ ಬೇರಿವಾ ಹಿಂಗೆ ಮಾಡಕತ್ತ ನಮ್ಮ ಮನೆ 500 ರೀ 500 ನಮ್ಮ ಮನೆ ಮಂತ್ರ ಓದ್ದವ್ರಿ ಇವ್ರ ನನಗೆ ತಾಳಿ ಕಟ್ಟಿದೆ ಇವ್ರ ಅಪ್ಪಗ ಖುಷಿ ಹೆಚ್ಚಾಗಿ ನನ್ನ ಕಣ್ಣು ಮುಂದೆ ಚಟಪಟ ಈ ಗುರುಗಳು ಅದನ್ನು ನೋಡಕ್ ಆಗ್ಲಾರ್ದವ್ರ ಬಾಯಾಗ ಎರಡು ಹನಿ ನೀರು ಬಿಟ್ಟು ಅವ್ರ ಶಿವನ್ ಪದ ಸೇರ್ಬೇಕು ಹೌದು ನನ್ನ ನೀರು ಹಂಗದಾವು ಎರಡು ಹನಿ ಬಿಟ್ರಂದ್ರೆ ಶಿವನ್ ಪಾದನ ಸೇರ್ಬೇಕು ಅವ್ರು ಹನಿಮೆ ಹಾ? ನಿಮ್ಮ ಮೂರನೇ ನೀ ಬಿಡ್ಲನ ಬ್ಯಾಡ್ರಿ ನಾ ಇನ್ನು ಮೊಮ್ಮಕ್ಕಳನ್ನ ಆಡಿಸ್ಬೇಕ್ರಿ ಎಲ್ಲಿ ಹೋಗಲ್ಲ ಆಡ್ಸಕತ್ತೆ ನೀನು ಏನ ಸ್ವಾಮಿನ ನಾ ಸ್ವಾಮಿನ ಅಲ್ಲ ಹಂಗ ಉಂಗ್ರ ವಾಪಸ್ ನಮ್ಮ ಮನೆ ಸ್ವಾಮಿಗೆ ಭಾಳ ಇವ್ರಿದ್ದಾರೆ ಇವ್ರು ಹೌದಲ್ಲ ಸಸಿ ಮುದ್ದು ಅತ್ತಿ ಮತ್ತೆ ಮೊಮ್ಮಕ್ಕಳು ಕೂಡ ಪೊಸಿಷನ್ ಆಗದೇ ಇಲ್ಲ ಬೇಸಿ ನಮ್ಮ ದಿನ ಪ್ರಥಮ ರಾತ್ರಿ ಮುಗಿಲ್ಲ ಇನ್ನ ಪ್ರಥಮ ರಾತ್ರಿನೇ ಆಗಿಲ್ಲ ಏನ್ ಹುಡುಕಟ್ ಮಾಡ್ಯ ಮದುವೆ 3 ತಿಂಗಳ ಫೋನ್ ಮಾಡಿ ಹೇಳ್ತಿ ಇನ್ನ ಪ್ರಥಮ ರಾತ್ರಿನೇ ಆಗಿಲ್ಲ ಅಂತ ಏನೋ ಅವ ಕೊಡದ ಒಂದ್ ತಾಸು ಟೈಮ್ ಕೊಟ್ಟ ನನಗ ನಿಲ್ಲದ ಅವನ ಮನೆಗೆ ನಿಂತಿನ ಯಾಕಾಗಿಲ್ಲ ಹ ಈ ಗುರುಗಳು ಮುಹೂರ್ತನ ಹುಡುಕಿಲ್ಲ ನಾ ಮೂರ್ತ ಇಡ್ಬೇಕ ಏ ಸ್ವಾಮಿ ವಾ ಪ್ರಥಮ ರಾತ್ರಿಗೆ ನೋಡ್ತಾ ಹುಡುಕ ಪ್ರಥಮ ರಾತ್ರಿ ಅಂದ್ರೆ ಇವ್ರಿಬ್ರು ಪ್ರಥಮ ರಾತ್ರಿ ಮುಗಿಸಿ ನೀವು ಊರಿಗೆ ಹೋಗ್ಬೇಕಂತ ಬಂದ್ಯಾನ ಮತ್ತೆ ಯಾರ ಅರ್ಜೆಂಟ್ ಮೊಮ್ಮಕ್ಕಳನ್ನ ಕಾಣ್ಬೇಕು ನಾನು ಸರಿ ಏನು ಮಾಡ್ತಿದ್ದೆ ಬುದ್ಧಿ ತುಂಬ್ಯಾನ, ಬುದ್ಧಿ ಏಯ್ ಆ ಚೀಲದಾಗ ಪಿಪಿ ಐತನ್ ಕೂಡ ಉಂಟ ಇದು ಬ್ಯಾಂಡ್ ಮಜೆ ಮಾಡ್ತಾನೆ ಏಯ್ ಅವ್ರೀಗ ಮದುಮಕ್ಕಳು
ಮದುಮಕ್ಕಳು ಬೇಕಾಗಿ ನೋಡ್ಬೇಕಂತ ಇವನ್ನೆಲ್ಲ ತಗೊಂಡ್ಬಂದೀನಿ. ಹಾರ ಬಂದಿಬಿಟ್ರೆ ಅಂದ್ರೆ ತಮ್ಮ ಪದ್ಧತಿ ಅದು. ತಾಳ್ಮೆ, ಸಮಾಧಾನ. ತಾಳ್ಮೆ ತಪ್ಪು ಹೋಗೈತಿ, ಸಮಾಧಾನ ತಪ್ಪು. ಈ ಕತ್ತೆ ಹೋಗ್ಬಿಟ್ಟೆ. ಇದನ್ನೇ ಕೊಟ್ಟಿ ಮತ್ತೆ ನನಗೆ ನೋಡವ ಬಿಪಿ ಹೆಚ್ಚು ಮಾಡಕತ್ತಾನ. ಬಿಪಿ ಹೆಚ್ಚಾದ್ರೆ ಹಿಂಗಾಗುತ್ತ. ಏನಾಗತ್ತ? ಬಿಪಿ ಹೆಚ್ಚಾಗೈತಿ. ನೀರು ಭಾಳ ಹಾಕ್ಬೇಕು, ಕಡಿಮೆ ಹಾಕ್ಯಂತೆ. ಎಷ್ಟೋ ಕಿರಿಕಿರಿ ನಿಂದು. ಬಸ್ನಾಗ ಸೀಟ್ ಸಿಗ್ಲಾರ್ದ ಗುದ್ದಾಡಿ ತಿಳಿ ಕಡಿಮೆ ಆಗೈತಿ. ಮತ್ತೆ ಕೈ ಮಾಡ್ತೀವಿ ನಾವು. ಬಸ್ನಾಗ ಸೀಟ್ ಸಿಗ್ಲಿಲ್ಲನ? ಇಲ್ಲ ಅಯ್ಯೋ ದೊಡ್ಡವ್ವ, ನಿನಗೆ ಬೇಕು ಸೀಟ್? ನೀನ ಇನ್ನೊಬ್ರು ಕುಂದಿರ್ಸ್ಕೊಂಡು ಹೋಗಂಗದಿ. ಅನಿಮೆ ನಿಮ್ಮ ನಾಡಿನ ತಾಯಿನ ಕಾಡಿನ ತಾಯಿ ಐತಿ. ನಮ್ಮಪ್ಪ ಕಾಡಿಗೆ ಬ್ಯಾಟಿ ಆಡಕ್ ಹೋಗಿಲ್ಲ. ಹಾ, ಇದನ್ನ ಬ್ಯಾಟಿ ಆಡಿ ಈ ಬೇಟ ಮುಗಿಸ್ಬಿಟ್ಟಾನ. ದೂರನಿಂದ ಬಾಣ ಹೊಡೆದು ಬಿಟ್ಟಾನ, ಗಚ್ಚಿನ ಸಿಕ್ಕೊಂಡ್ಬಿಟ್ಟೈತಿ. ಸಮೀಪ ಬಂದು ನೋಡಿ ಹೊಯ್ಕೊಳಕ್ ನಾ ಎದಕ್ಕೆ ಹೊಡೆದಿದ್ದೆ, ಎದಕ್ಕೆ ಬಂದಿದೆ ಮತ್ತೆ ಎಬ್ಬಿಸಿ ನೀರು ಕುಡಿಸಿ ಕರ್ಕೊಂಡು ನೋಡದೆ ತಾಯಿ ಮಗ ಸೇಮ್ ಕಾಣಕತ್ತ ನನಗೆ. ಅದೇ ಕಣ್ಣು, ಅದೇ ಮೂಗು, ಅದೇ ರುಚಿ, ಅದೇ ಅದ್ರ ದಾಡಿ ಐತಿಲ್ಲ, ದಾಡಿನ ಇಲ್ಲ. ದಾಡಿ ಕೂಡ ದಾಡಿ ನನಗೆ. ಅನಿಮೆ ನಿಮ್ಮ ಮಗು ಮೊಸರೇ ಒಳ್ಳೆ ನಿಂತಾಳ. ಈ ಬರೀ ಇದ್ರಾಗ ಬಸರದಾಳನ್ನು, ಹಡದಾಳನ್ನು ನೋಡ್ರಿ, ನನ್ನ ಮ್ಯಾಲ ಆಸನ ತಂದು ಹಾಕ್ಬೇಕಾಗುತ್ತೆ. ನಿನ್ನ ಬಿಡ್ತೀನಿ, ಬಂಗಾರದಾಗಿಲ್ಲ. ಹೌದಾ? ಶಶಿ ಮುದ್ದು, ಅತ್ತಿ, ಏನಿದು ಆಸೆ ಬಂಗಾರ? ನಾನು ನಿನ್ನ ಗಂಡು ಮಗ ಹುಟ್ಟಿದ್ರೆ ಅರ್ಧ ತೊಲೆ ಬಂಗಾರ ಕೂಡ ಕೊಡ್ತೀನಿ ಅಂತಿದ್ದೆ. ಹ್ಮ್. ಹುಟ್ಟಿ ಇಲ್ಲ ಈಗ ಕೇಳ್ತಾರೆ ಸ್ವಾಮಿ. ಹುಟ್ಟಿಲ್ಲ ಏನಕ್ಕಾಗತ್ತಿಲ್ಲ ಸ್ವಾಮಿ. ಯಾವಾಗ ಹಡಿತೀಯವ್ವ? ಅದನ್ನೆಲ್ಲ ಇಲ್ಲಿ ಅಂಜದ ಗಂಡು. ಇದು ಒಂದು ಅನ್ನೋ ಕೋಟ ಒಂದಕ್ಕೆ ಹಿಂಗಾಗ್ಬಿಟ್ಟೆ ನನಗೆ. ಹಂಗೆಲ್ಲ ಮಾತಾಡ್ಬೇಡ. ನಮ್ಮವ್ವ ಮುತ್ತೈದೆ ಅಲ್ಲ. ನಿಮ್ಮಪ್ಪ ಮೂತು ಸಾಕು ಹೋಗ್ಯಾನ. ಎಲ್ಲರೂ ಕುಂಕುಮ ಹಚ್ಕೊಂಡ್ ಬಂದ್ರೆ ಈಗ ಕುಂಕುಮ ಡಬ್ಬಾನ ಇಟ್ಕೊಂಡ್ ಬಂದ್ರೆ ನಿಮ್ಮವ್ವ ತಿರುಪತಿಗೆ ನಡ್ಕಂತ ನಿನ್ಗೇನ್ ಗೊತ್ತಾಗ್ತದೆ? ಎಲ್ಲಿ ಬರ್ತಾಳೆ ನೋಡಕ್ಕೆ. ಮಗನ ಮದುವೆ ಆತಂದ್ರ ಮುಡಿ ಕೊಡ್ತೀನಿ ಅಂತ ಹರಕೆ ಹೊಂತಿದ್ದೆ. ಅದಕ್ಕೆ ಬೋಳಿಸ್ಕೊಂಡ್ ಬಂದೀನಿ. ಹಂಗ ಬಂದ್ರೆ ಚಂದ ಕಾಣಂಗಿಲ್ಲಲ್ಲ, ಅದಕ್ಕೆ ಹಾಕೊಂಡ್ ಬಂದೀನಿ. ಈಗ ಅದನ್ನೆಲ್ಲ ಬಿಡು. ಏನೋ ಮಂತ್ರ ಹೇಳು, ನಾನು ಅಕ್ಷತೆ ಕಾಣಾಕ್ತೀನಿ. ಪೆಟ್ರೋಲ್ ಹಾಕಿ ತೊಳ್ಕೊಂಬಂದಿ ನೋಡು. ಈಗ ಮಂತ್ರ ಹೇಳ್ಬೇಕ? ಮಂತ್ರ ಹೇಳಿದ್ರೆ ಈಗ ಎರಡನೇ ಮದುವೆ ಆಗಕತ್ತದ. ನಾನು ಮದುವೆ ಆಗಿದ್ದಿರ್ಲಿಲ್ಲ. ಹೌದಾ? ನಾ ಮಂತ್ರ ಹೇಳಲ್ಲ. ಹೇಳಂಗಿಲ್ಲ ಹೇಳಲ್ಲ ಹೇಳಂಗಿಲ್ಲ ಹೇಳಂಗಿಲ್ಲ. ಗುಡ್ಲಿ ಹಿಡಿಯಕ್ಕೆ ಹೇಳಂಗಿಲ್ಲ ಅಂದ್ರೆ ಹೋಯ್ತು ಹೋಗು. ಪ್ರಪಂಚ ಐತಿ ಮೊಬೈಲ್ನಾಗ ಒಂದೇ ಬಟನ್ ಇಟ್ಟಿದ್ಯಾ ಮತ್ತೆ ಚಲನೆ. ನಡಿ ನಡಿ, ನೀನ್ ಎಂತ ಕರ್ಕೊಂಡು ನಡಿ. ಚೊಳಸ್ಬಿಟ್ಟು ಕರ್ಕೊಂಡು ಹೋಗಿ ಅರಿಶಿನ ನೀರು ಹಾಕಿ ಚೊಳಸ್ಬಿಟ್ಟಾಗ ಪ್ರಥಮ ರಾತ್ರಿ ಮುಗಿಸಿ ಕಳಿಸ್ತೀನಿ. ಬೈಕೋ ತಗೋಬೇಡ ತಗೋಬೇಡ ಅರಸಾದ್ರೆ ಯಾಕಂದ್ರೆ ದೇವ ದೊಡ್ಡವ ಏನು ಈಗ ಬರಂಗಿಲ್ಲ ಅಂತ ಮಗನ್ ಕರ್ಕೊಂಡು ಹೋಗಿ ಗಂಡ ಇಬ್ಬರನ್ನು ಕರ್ಕೊಂಡು ಹೋಗ್ತೀನಿ ನಾನು. ನೋಡು ಸುಜಾತ, ನೀ ತೊಳೆದು ಬಿಡ್ಬೇಕೆ ಗುಳಿಯೋದು ಬಿಟ್ಟಿದ್ದೀನಿ. ನಿಮ್ಮ ಬರಕಲ್ಲ ಇಂಥ ಸಂದಿಗ್ಧವಾದ ಪರಿಸ್ಥಿತಿ ನಾ ಏನ್ ಮಾಡ್ಬೇಕು ಅಂತ ನೀವ ಹೇಳ್ರಿ ಸ್ವಾಮನ. ಏ ಜೇನ್ ಬಿಡ್ಸಕ್ಕೆ ಜೇನ್ ಬಿಡ್ಸಕ್ಕೆ ಕರೆಕ್ಟ್ ಲಕ್ಷ ಕೊಟ್ಟು ನೋಡ್ರಿ. ಮುಂದೆ ಒಂದರ ಹುಳ ಕಡದವನು ಒಂದ ಕಡೆದಿಲ್ಲ ಮುಗ್ರ್ಯಾರು ನಿನ್ನ ತಾಯಿಯ ಪುಸ್ತಕದ ಪುಟವನ್ನು ತಿರುಗಿ ನೋಡು. ಪುಟ ತಿರುಗು ಅಂತಂದ್ರೆ ಪುಸ್ತಕನ ತಿರುಗಿಸ್ತಾರೆ. ಈಗ ಅವ್ನು ಹೇಳ್ತೀನಲ್ಲ ಹುಚ್ಚಿಡ್ದೈತ್ರಿ ಸ್ವಾಮಿಗೆ. ಹೌದಾ? ಮಾತಾಡಕತ್ತ ನಾನು ನಿಮ್ಮ ಮಗನೇ ಹಾಕ್ತೀನಿ. ನೀನು ಎಂತ ಕರ್ಕೊಂಡು ನೋಡಿ ಪ್ರಸನ್ನ ನಾನು ಮಾಡ್ತೀನಿ.